ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶುಭಾ ಎಂಪೌಲ್. ಸರ್ಕಾರ ರೈತರಿಗೆ ಕೊಟ್ಟ ಮಾತಿನಂತೆ ತೊಗರಿ ಬೆಳೆಯನ್ನು ಫೆಡರೇಷನ್ ಮೂಲಕ ಖರೀದಿ ಮಾಡಬೇಕು ಎಂದು ಕರ್ನಾಟಕ ಪ್ರದೇಶ ತೊಗರಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಸವರಾಜ್ ಇಂಗಿನ್ ಒತ್ತಾಯಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ತೊಗರಿ ಬೆಂಬಲ ಬೆಲೆಗಿಂತ ಕಡಿಮೆಗೆ ಮಾರಾಟ ಆಗುತ್ತಿದ್ದರಿಂದ ಸರ್ಕಾರ ರಾಜ್ಯ ಮಾರುಕಟ್ಟೆ ಫೆಡರೇಷನ್ ಮೂಲಕ ಖರೀದಿ ಮಾಡಲು ಈಗಾಗಲೇ ಆದೇಶಿಸಿದ್ದು, ಇತ್ತೀಚೆಗೆ ರಾಜ್ಯದ ಮಾರುಕಟ್ಟೆ ಸಚಿವರು ರೈತರ ನೆರವಿಗೆ ಬೆಂಬಲ ಬೆಲೆಯೊಂದಿಗೆ ಸರ್ಕಾರದಿಂದ ಪ್ರತಿ ಕ್ವಿಂಟಲ್ಗೆ 450 ರೂಪಾಯಿ ಹೆಚ್ಚಿಗೆ ಕೊಡಲು ಸರ್ಕಾರ ನಿರ್ಧರಿಸಿದೆ ಎಂದು ಘೋಷಿಸಿದ್ದಾರೆ. ಆದರೆ ಈ ಬಗ್ಗೆ ಸರ್ಕಾರದಿಂದ ಆದೇಶ ಪತ್ರ ಜಾರಿಯಾಗದೆ ಇರುವುದು ರೈತರಿಗೆ ಹಾಗೂ ಖರೀದಿ ಕೇಂದ್ರಗಳಿಗೆ ಗೊಂದಲಕ್ಕೆ ಈಡು ಮಾಡಿಕೊಟ್ಟಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಆದೇಶ ಹೊರಡಿಸಿ ಹೆಚ್ಚಿನ ಹಣ ಯಾವ ಮೂಲಗಳಿಂದ ಕೊಡಲಾಗಿದೆಯೋ ಎನ್ನುವ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು. ಈ ಬೇಳೆಕಾಳು ಬೆಳೆಗಾರರು, ವಿಶೇಷವಾಗಿ ತೊಗರಿ ಬೆಳೆಗಾರರಿಗೆ ಸಂಕಷ್ಟದಲ್ಲಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಒಂದು ಆದೇಶ ಮಾಡಿದರು, ನಾವೇ ಕೊಂಡ್ಕೊತೀವಿ ಬೆಂಬಲ ಬೆಲೆಯಲ್ಲಿ 7,550 ರೂಪಾಯಿ ಬೆಂಬಲ ಬೆಲೆ ಇದೆ, ಆ ರೇಟನ್ನು ನಾವು ಕೊಂಡ್ಕೊಳ್ತೀವಿ ಅಂತ ಹೇಳಿದರು. ಅದನ್ನು ನಾವು ಸ್ವಾಗತ ಮಾಡಿದ್ವಿ. ಅಷ್ಟರಲ್ಲೇ ರಾಜ್ಯ ಸರ್ಕಾರದ ಸಚಿವರಾದ, ಮಾರುಕಟ್ಟೆ ಸಚಿವರಾದ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಪತ್ರಿಕಾಗೋಷ್ಠಿನಲ್ಲಿ ಹೇಳಿದರು, ನಾವು ಮಾರ್ಕೆಟ್ನಲ್ಲಿ ಯಾಕೋ ರೇಟ್ ಬರ್ತಾ ಇದೆ ಈ ವರ್ಷ ತೊಗರಿಗೆ, ನಮ್ಮ ಸರ್ಕಾರದಿಂದ ಕ್ವಿಂಟಾಲಿಗೆ 450 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಹಂಗಾಗಿ ರೈತರಿಗೆ 8,000 ರೂಪಾಯಿ ಸಿಗುತ್ತೆ ಅನ್ನೋದು ಒಂದು ಸಂತೋಷದಲ್ಲಿದ್ದೀವಿ ನಾವು. ಆದರೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಖರೀದಿ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಿದರು. ರೈತರ ನೋಂದಣಿ ಪ್ರಾರಂಭ ಆಗಿದೆ. ಆದರೆ ಈ 450 ರೂಪಾಯಿ ಕೊಡುವ ಬಗೆಗೆ ಸರ್ಕಾರದ ಆದೇಶ ಪತ್ರ ಇನ್ನೂ ಹೊರಬಿದ್ದಿಲ್ಲ ಅನ್ನುವಂಥ ಒಂದು ಗೊಂದಲ ನಮ್ಮ ರೈತರ ಮನಸ್ಸಿನಲ್ಲಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ನಾವು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತೀವಿ. ಕೊಡ್ತೀವಿ ಅಂತ ಹೇಳಿದಿರಿ, ಸಂತೋಷ. ಅದರ ಬಗೆಗೆ ಆದೇಶ ಕೊಡುವವರಿಗೆ ಯಾವ ಮುಖಾಂತರದಲ್ಲಿ, ಯಾವ ಮೂಲದಿಂದ ಕೊಡ್ತೀರಿ? ನೀವೊಂದು ವಿಷಯ ಸ್ಪೆಷಲ್ ಆಗಿ ಬೇರೆ ಕೊಡ್ತೀರಾ ಅಥವಾ ಬೆಂಬಲ ಬೆಲೆ ಯಾವ ಖಾತೆಯಿಂದ ಬರ್ತದೆ ಅದೇ ಖಾತೆಯಿಂದ ನಾವು ಕೊಡ್ತೀರಾ ಅನ್ನೋದ್ರ ಬಗೆಗೆ ತಗೊಳ್ಳುವಂಥ ಖರೀದಿ ಕೇಂದ್ರದವರಿಗೆ ಮತ್ತು ರೈತರಿಗೆ ಗೊಂದಲ ಇದೆ. ಇದನ್ನು ಕ್ಲಾರಿಫೈ ಮಾಡುವಂಥ ಸರ್ಕಾರದ ಆದೇಶ ಹೊರಡಿಸಬೇಕು ಅಂತ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಒಂದೇ ಜಿಲ್ಲಾಧಿಕಾರಿಗಳ ಮುಖಾಂತರ ಗೊತ್ತಿರ್ತದೆ. ಅದನ್ನೇ ಬರಬೇಕು ಅಂತ ಸಪ್ರೇಟ್ ಕೊಡ್ತಿಲ್ಲ, ಆ್ಯಡ್ ಮಾಡಿ ಜೊತೆಗೆ ಸೇರಿಸಿ ಅವಾಗೆಲ್ಲ. ಆದರೆ ಈಗಿನ ಪರಿಸ್ಥಿತಿನೇ ಬೇರೆ ಇದೆ. ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ. ಮಾರ್ಕೆಟಲ್ಲಿ ರೇಟ್ ಇದ್ದರೆ ರೈತರು ಮಾರ್ಕೆಟ್ಗೆ ಹೋಗ್ತಿದ್ರು. ಇವತ್ತು 6,000 ಬಂದಿದೆ. 7,550 ರೂಪಾಯಿ ಸಿಗುತ್ತೆ ಅನ್ನೋದ್ರಲ್ಲೇ ಸಚಿವರು ಸಂತೋಷವಾಗಿ ಅವರೇ ಘೋಷಣೆ ಮಾಡಿದರು. ಅದಕ್ಕಾಗಿ ಒಂದು ಆದೇಶ ಮಾಡಿ ಅದನ್ನು ಇದ್ರ ಜೊತೆಗೇ ಕೊಡಬೇಕು ಅಂತ ನಮಗೆ ಮನವಿ ಇದೆ.